ನಮಸ್ಕಾರ. ನಾನು ಮೇಘಾ ಗೋವರ್ಧನ್ ರೆಡ್ಡಿ. ಇವತ್ತು ನಾವು ಒಂದು ವಿಧಾನಸಭಾ ಕ್ಷೇತ್ರದ ಆಳಕ್ಕೆ ಇಳಿಯೋಣ. ಅದರ ರಾಜಕೀಯ, ಆರ್ಥಿಕತೆ, ಜನರ ಬದುಕು ಇದನ್ನೆಲ್ಲ ಡೇಟಾ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಒಳ್ಳೆ ಆಡಳಿತಕ್ಕೆ ಬೇಕಾದ ನೀಲನಕ್ಷೆ ಹೇಗಿರಬೇಕು ಅಂತ ನೋಡೋಣ. ನೆನ್ಪಿಡಿ, ಇದು ಯಾವುದೇ ಪಕ್ಷದ ಪರವಾಗಿಲ್ಲ, ಸಂಪೂರ್ಣವಾಗಿ ವಾಸ್ತವಾಂಶಗಳ ಮೇಲೆ ನಿಂತಿರೋ ಒಂದು ಪ್ರಾಮಾಣಿಕ ವಿಶ್ಲೇಷಣೆ ಅಷ್ಟೇ. ಜನರ ಜೀವನ ಸುಧಾರಿಸೋದು ಹೇಗೆ ಅನ್ನೋದೇ ನಮ್ಮ ಗುರಿ. ನಾವು ಮಾತಾಡ್ತಿರೋದು ಕರ್ನಾಟಕದ ವಿಧಾನಸಭಾ ಕ್ಷೇತ್ರ ನಂಬರ್ 159 ಪುಲಕೇಶಿ ನಗರದ ಬಗ್ಗೆ. ಇದು ಬೆಂಗಳೂರಿನ ಹೃದಯದಲ್ಲೇ ಇದೆ, ಪೂರ್ತಿ ಅರ್ಬನ್. ಬೆಂಗಳೂರಂದ್ರೆ ಎಲ್ರಿಗೂ ನೆನಪಾಗೋದು ಅವಕಾಶಗಳ ಮಹಾನಗರಿ. ಆದ್ರೆ ಆ ಸಿಲಿಕಾನ್ ಸಿಟಿಯ ಹೊಳಪಿನ ಹಿಂದೆ ನಾವು ನೋಡದೆ ಎಷ್ಟೋ ಕಥೆಗಳಿವೆ, ಎಷ್ಟೋ ಕಠೋರ ಸತ್ಯಗಳಿವೆ. ಪುಲಕೇಶಿ ನಗರ ಆ ಕಥೆಗಳಲ್ಲಿ ಒಂದು. ತನ್ನದೇ ಆದ ಸವಾಲುಗಳನ್ನ, ಸಂಘರ್ಷಗಳನ್ನ ಹೊತ್ತು ನಿಂತಿರೋ ಒಂದು ಬಹಳ ಮುಖ್ಯವಾದ ಕ್ಷೇತ್ರ. ಒಂದು ಕ್ಷೇತ್ರದ ರಾಜಕೀಯವನ್ನ ಬರೀ ಎಲೆಕ್ಷನ್ ನಂಬರ್ಗಳಿಂದ ಅಳಿಯೋಕಾಗಲ್ಲ ಅಲ್ವಾ? ಮೊದಲು ಅಲ್ಲಿನ ಜನರನ್ನ, ಅವರ ದಿನನಿತ್ಯದ ಬದುಕನ್ನ, ಅವರ ಹೋರಾಟಗಳನ್ನ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಬನ್ನಿ, ಮೊದಲು ಪುಲಕೇಶಿ ನಗರದ ನಾಡಿಮಿಡಿತ ಹೇಗಿದೆ ಅಂತ ನೋಡೋಣ. ಪುಲಕೇಶಿ ನಗರದ ರಾಜಕೀಯ ಲೆಕ್ಕಾಚಾರ ಯಾಕಿಷ್ಟು ವಿಶಿಷ್ಟ ಅಂದ್ರೆ, ಮೊದಲು ಇಲ್ಲಿನ ಡೆಮೋಗ್ರಾಫಿಕ್ಸ್ ನೋಡ್ಬೇಕು. ಇದು ಎಸ್ಸಿ ಮೀಸಲು ಕ್ಷೇತ್ರ. ಆದ್ರೆ ಇಲ್ಲಿರೋ ವೋಟರ್ಸ್ನಲ್ಲಿ ಸುಮಾರು 54% ಮುಸ್ಲಿಂ ಸಮುದಾಯದವರು. ಇದರ ಜೊತೆ ದಲಿತರು ಮತ್ತು ಬೇರೆ ಸಮುದಾಯದವರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ನೋಡಿ, ಇದೇ ವಿಶೇಷವಾದ ಜನಸಂಖ್ಯಾ ಮಿಶ್ರಣ ಇಲ್ಲಿನ ರಾಜಕೀಯದ ಸೂಕ್ಷ್ಮ ಸಮೀಕರಣಗಳನ್ನು ನಿರ್ಧರಿಸುವುದು ಇದೆ. ಹಾಗಾದ್ರೆ ಇಲ್ಲಿನ ಅಸಲಿ ಸಂಘರ್ಷ ಏನು? ಒಂದ್ಕಡೆ ಮಾಡರ್ನ್ ಬೆಂಗಳೂರಿನ ಕನಸುಗಳು, ಇನ್ನೊಂದ್ ಕಡೆ ದಿನನಿತ್ಯದ ಬದುಕಿನ ಕಠೋರ ಸತ್ಯ. ಇಲ್ಲಿ ಲಿಟ್ರಸಿ ರೇಟ್ ಹೆಚ್ಚಿದೆ ನಿಜ, ಆದ್ರೆ ಅದರ ಹಿಂದೆಯೇ ಆಳವಾದ ಬಡತನ ಇದೆ, ಕುಸಿದು ಬಿದ್ದ ಮೂಲಸೌಕರ್ಯಗಳ ಕಥೆ ಇದೆ. ಇದನ್ನೇ ನಾವು ಡೆವಲಪ್ಮೆಂಟ್ ಗ್ಯಾಪ್ ಅಂತ ಕರೆಯೋದು. ಈ ಸಮಸ್ಯೆಗಳು ಬರೀ ಮಾತಲ್ಲ. ನೋಡಿ, ಕಾವಲ್ ಭೈರಸಂದ್ರಕ್ಕೆ ಹೋಗಿ, ಅಲ್ಲಿ ಮಳೆ ಬಂತು ಅಂದ್ರೆ ಸಾಕು, ಚರಂಡಿಗಳು ಬ್ಲಾಕ್ ಆಗಿ ರಸ್ತೆಗಳೇ ನದಿಗಳಾಗ್ತವೆ. ದೇವರ ಜೀವನಹಳ್ಳಿಗೆ ಬಂದ್ರೆ ಸರಿಯಾಗಿ ನೀರೇ ಬರೋಲ್ಲ. ಇನ್ನು ಫೆಬ್ರವರಿ 2024ರಲ್ಲಿ ಪುಲಕೇಶಿ ನಗರದಲ್ಲಿ ಕುಡಿಯೋ ನೀರಿಗೆ ಡ್ರೈನೇಜ್ ನೀರು ಮಿಕ್ಸ್ ಆಗಿತ್ತು ಅಂತ ರಿಪೋರ್ಟ್ ಆಗಿತ್ತು. ಅದೆಷ್ಟು ಭಯಾನಕ! ಎಸ್ಕೆ ಗಾರ್ಡನ್ನಲ್ಲಂತೂ ಟ್ರಾಫಿಕ್ ಜಾಮ್, ಉಕ್ಕಿ ಹರಿಯೋ ಚರಂಡಿಗಳು, ಇವೆಲ್ಲವೂ ಆಡಳಿತ ವ್ಯವಸ್ಥೆ ಎಡವಿದೆ ಅನ್ನೋದಕ್ಕೆ ಸಾಕ್ಷಿಯಲ್ವಾ? ಹೀಗೆ ಪದೇ ಪದೇ ಭರವಸೆಗಳು ಹುಸಿಯಾದಾಗ ಏನಾಗತ್ತೆ? ಜನರಲ್ಲಿ ವೆಲ್ಫೇರ್ ಫಟೀಗ್ ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲೆಯೇ ಒಂದ್ರೀತಿ ನಿರಾಸಕ್ತಿ ಬಂದ್ಬಿಡ್ತು. ಇದರ ಜೊತೆಗೆ ಸ್ಥಳೀಯವಾಗಿ ಇಂಡಸ್ಟ್ರಿಗಳು ಇಲ್ಲದೆ ಜಾಬ್ಸ್ ಕ್ರೈಸಿಸ್ ಅಂದ್ರೆ ಉದ್ಯೋಗದ ಬಿಕ್ಕಟ್ಟು ಕೂಡ ಶುರುವಾಗಿದೆ. ಇದು ವಿಶೇಷವಾಗಿ ಯುವಕರಲ್ಲಿ ಹತಾಶೆಯನ್ನು ತುಂಬಿ ಇಡೀ ಸಿಸ್ಟಮ್ ಮೇಲಿನ ನಂಬಿಕೆಯನ್ನ ಅಲುಗಾಡಿಸ್ತಿದೆ. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನ ಕೊಟ್ಟಿದೆ. ಜವಾಬ್ದಾರಿಯಿಂದ ಮಾಹಿತಿ ಇಟ್ಕೊಂಡು ಮಾತಾಡೋದು ಕೂಡ ಆ ಘನತೆಯ ಭಾಗವೇ. ಜನರ ಬದುಕು ಒಂದು ಕತೆ ಹೇಳಿದ್ರೆ, ಇಲೆಕ್ಷನ್ ರಿಸಲ್ಟ್ಸ್ ಇನ್ನೊಂದು ಕಠಿಣ ಸತ್ಯವನ್ನ ನಮ್ಮ ಮುಂದಿಡುತ್ತೆ. ಹಾಗಾದ್ರೆ ಬನ್ನಿ ಈಗ ನಂಬರ್ಸ್ ಕಡೆ ಹೋಗೋಣ. ಈ ಅಂಕಿಅಂಶಗಳಲ್ಲಿ ಅಡಗಿರೋ ಸಿಗ್ನಲ್ ಏನು ಅಂತ ಡಿಕೋಡ್ ಮಾಡೋಣ. ಈ ನಂಬರ್ ನೋಡಿ, 62,210. ಏನಿದು? ಇದು 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿಕ್ಟ್ರಿ ಮಾರ್ಜಿನ್. ಇದು ಒಂದೇ ಸಾಕು ಹಾಲಿ ಶಾಸಕರ ಹಿಡಿತ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಸರಿ, ಈ ರಿಸಲ್ಟ್ಸ್ನ ಇನ್ನಷ್ಟು ಡೀಪಾಗಿ ನೋಡೋಣ. 2018ರಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು 77%ಗಿಂತ ಹೆಚ್ಚು ವೋಟು. ಆದರೆ 2023ರಲ್ಲಿ ಅವರು ದೊಡ್ಡ ಮಾರ್ಜಿನಲ್ಲೇ ಗೆದ್ರು. ಅವರ ವೋಟ್ ಶೇರ್ ಸುಮಾರು 10% ಕಮ್ಮಿಯಾಗಿದೆ, 66.72%ಗೆ ಇಳಿದಿದೆ. ಇದೊಂದು ಬಹಳ ಮುಖ್ಯವಾದ ಸಿಗ್ನಲ್. ಈ ಬಾರ್ ಚಾರ್ಟ್ ನೋಡಿ, 2023ರ ಕಥೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಕಾಂಗ್ರೆಸ್ 66.72% ವೋಟಿನೊಂದಿಗೆ ಎಲ್ಲರಿಗಿಂತ ಮುಂದಿದೆ ನಿಜ. ಆದ್ರೆ ಆಶ್ಚರ್ಯ ಅಂದ್ರೆ, ಎರಡನೇ ಸ್ಥಾನದಲ್ಲಿ ಜೆಡಿಎಸ್ ಇಲ್ಲ, ಬಿಎಸ್ಪಿ ಇದೆ. ಬಿಜೆಪಿ 8.12% ವೋಟ್ ಪಡೆದು 3ನೇ ಸ್ಥಾನದಲ್ಲಿದೆ. ಇದರರ್ಥ ಏನು? ಕ್ಷೇತ್ರದ ರಾಜಕೀಯ ಸಮೀಕರಣಗಳು ನಿಧಾನವಾಗಿ ಬದಲಾಗ್ತಿವೆ. ಆದ್ರೆ ಇದಕ್ಕಿಂತ ಆತಂಕಕಾರಿ ವಿಷಯ ಇನ್ನೊಂದಿದೆ. ಅದು ವೋಟರ್ ಟರ್ನ್ಔಟ್. ಇಲ್ಲಿ ಕೇವಲ 53ರಿಂದ 55% ಜನ ಮಾತ್ರ ವೋಟ್ ಹಾಕ್ತಾರೆ. ಅಂದ್ರೆ ಸುಮಾರು ಅರ್ಧದಷ್ಟು ಜನ ಪೋಲಿಂಗ್ ಬೂತ್ಗೆ ಬರೋಡೇ ಇಲ್ಲ. ಯಾಕೆ? ಇದು ಇಡೀ ರಾಜಕೀಯ ವ್ಯವಸ್ಥೆಯ ಮೇಲೆ ಜನರಿಗಿರು ನಿರಾಸಕ್ತಿಯ ಸಂಕೇತನ, ಅಪನಂಬಿಕೆಯ ಸೂಚನೆನ? ಈ ರಿಸಲ್ಟ್ಸ್ ಬರೀ ನಂಬರ್ಗಳಲ್ಲ, ಇವು ಒಂದು ಸಿಸ್ಟಮ್ನ ಫಲಿತಾಂಶ. ಹಾಗಾದ್ರೆ ಆ ಸಿಸ್ಟಮ್ ಯಾವುದು? ಅಷ್ಟೊಂದು ಸ್ಟ್ರಾಂಗ್ ಆಗಿದ್ರೂ ವೋಟ್ ಶೇರ್ ಯಾಕೆ ಕಮ್ಮಿ ಆಗ್ತಿದೆ? ಮತ್ತು ಚಾಲೆಂಜರ್ಸ್ ಯಾಕೆ ಈ ಸಿಸ್ಟಮ್ನ ಬ್ರೇಕ್ ಮಾಡೋಕ್ಕಾಗ್ತಿಲ್ಲ? ಬನ್ನಿ ಈಗ ಈ ಮ್ಯಾಂಡೇಟ್ನ ಅನಾಟೊಮಿ ಅಂದ್ರೆ ಅದರ ಒಳ ರಚನೆಯನ್ನ ವಿಶ್ಲೇಷಿಸೋಣ.
ಉದಾಹರಣೆಗೆ 2023ರ ಬಿಜೆಪಿ ಅಭ್ಯರ್ಥಿಯ ಸ್ವಾಟ್ ಅನಾಲಿಸಿಸ್ ನೋಡೋಣ. ಅವರ ಸ್ಟ್ರೆಂತ್ ಏನು? ಅವರು ಲೋಕಲ್ ಮತ್ತು ಪಕ್ಷದ ಕೇಡರ್ ಜೊತೆಗಿದೆ. ವೀಕ್ನೆಸ್ ಏನು? ವೋಟ್ ಬೇಸ್ ತುಂಬಾನೇ ಕಮ್ಮಿ, ಕೇವಲ 8%. ಜೊತೆಗೆ ಲೋ ಪ್ರೊಫೈಲ್. ಆಪರ್ಚುನಿಟಿ ಇದೆಯಾ? ಖಂಡಿತ ಇದೆ. ಜನರ ಮೂಲಭೂತ ಸಮಸ್ಯೆಗಳನ್ನ ಮುಂದಿಟ್ಟು ಆಡಳಿತ ವಿರೋಧಿ ಅಲೆಯನ್ನ ಬಳಸ್ಕೊಳ್ಬಹುದು. ಆದ್ರೆ ಥ್ರೆಟ್ಸ್ ಕಾಂಗ್ರೆಸ್ನ ಭದ್ರಕೋಟೆ ಮತ್ತು ಆಂಟಿ ಇನ್ಕಮೆನ್ಸಿ ವೋಟ್ ಸ್ಪ್ಲಿಟ್ ಆಗೋದು. ಹಾಗಾದರೆ ಇಲ್ಲಿನ ಪೊಲಿಟಿಕಲ್ ಸೈಕಲ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಹಾಲಿ ಶಾಸಕರ ಮೇಲೆ ಜನರಿಗೆ ಅಸಮಾಧಾನ ಇದೆ. ಆದರೆ ಆ ಆಡಳಿತ ವಿರೋಧಿ ವೋಟುಗಳು ಬೇರೆ ಬೇರೆ ಪಕ್ಷಗಳ ಮಧ್ಯೆ ಹಂಚಿರೋಗ್ಬಿಡುತ್ತೆ. ಇದರಿಂದ ಆ ಅಸಮಾಧಾನ ಎಷ್ಟೇ ಇದ್ರೂ ಅದು ಬದಲಾವಣೆಯಾಗಿ ಬದಲಾಗಲ್ಲ. ಇದು ಒಂಥರ ಡೆಡ್ಲಾಕ್, ಸಿಸ್ಟಮ್ ಲಾಕ್ ಆದಾಗೆ. ಕೆಲವೊಂದು ಐತಿಹಾಸಿಕ ಘಟನೆಗಳು ಜನರ ಮನಸ್ಸಿನಲ್ಲಿ ಅಳಿಸಲಾಗದ ಗಾಯಗಳನ್ನ ಮಾಡಿರುತ್ತವೆ. ಉದಾಹರಣೆಗೆ 2020ರಲ್ಲಿ ನಡೆದ ಕೋಮು ಗಲಭೆ, ಅದರ ನೆನಪು ಇವತ್ತಿಗೂ ವೋಟರ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಇದು ಯಾವುದೇ ಚಾಲೆಂಜರ್ಗೆ ದೊಡ್ಡ ಸವಾಲು, ಯಾಕಂದ್ರೆ ಇದು ವೋಟ್ಗಳನ್ನ ಧ್ರುವೀಕರಣಗೊಳಿಸಬಹುದು. ಪುಲಕೇಶಿನಗರದ ಸವಾಲುಗಳು ವಿಶೇಷ ಇರಬಹುದು, ಆದರೆ ಅವು ಬಗೆಹರಿಸಲಾಗದ್ದು ಅಂತೇನಿಲ್ಲ. ಇದೇ ತರಹದ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡಿರೋ ಉದಾಹರಣೆಗಳೂ ಇವೆ. ಹಾಗಾದ್ರೆ ಗೆದ್ದೋರಿಂದ ನಾವು ಏನ್ ಕಲಿಯಬಹುದು? ಬನ್ನಿ ನೋಡೋಣ. ಈ ಹೋಲಿಕೆ ನೋಡಿ. ಸೋಲೋ ತಂತ್ರಗಾರಿಕೆ ಏನು? ಬರೀ ಎಲೆಕ್ಷನ್ ಟೈಮಲ್ಲಿ ಜನರ ಹತ್ರ ಹೋಗೋದು. ಆದರೆ ಗೆಲ್ಲೋ ತಂತ್ರಗಾರಿಕೆ ಏನು? ವರ್ಷದ 365 ದಿನಾನೂ ಜನರ ಜೊತೆ ಇರೋದು. ಸ್ಟ್ರೀಟ್ ಲೆವೆಲ್ ಗೌರ್ಮೆಂಟ್ ತರ ಕೆಲಸ ಮಾಡೋದು. 24/7 ಹೆಲ್ಪ್ಲೈನ್ ನಡೆಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಎಲ್ಲರಿಗೂ ಸುರಕ್ಷತೆ, ಉದ್ಯೋಗ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕಟ್ಟೋದು. ಸರಿ, ಇಲ್ಲೇವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಕಡೆ ನೋಡೋಣ. ಜನರ ನಂಬಿಕೆ ಗಳಿಸೋಕೆ ಬರೀ ಮಾತು ಸಾಕಾಗಲ್ಲ, ಸ್ಪಷ್ಟವಾದ, ಮಾಡಿ ತೋರಿಸಬಹುದಾದ ಯೋಜನೆಗಳು ಬೇಕು. ಇಲ್ಲಿದೆ ಆಡಳಿತಕ್ಕಾಗಿ ಒಂದು ಬ್ಲೂಪ್ರಿಂಟ್. ಈ ಬ್ಲೂಪ್ರಿಂಟ್ ನಿಂತಿರೋದು 3 ಮುಖ್ಯ ಪಿಲ್ಲರ್ಗಳ ಮೇಲೆ. 1, 24/7 ಶುದ್ಧ ಕುಡಿಯೋ ನೀರು. 2, ಮುಖ್ಯ ರಸ್ತೆಗಳು ಮತ್ತು ಡ್ರೈನೇಜ್ ಸಿಸ್ಟಮ್ ಅಪ್ಗ್ರೇಡ್. 3, ಯುವಕರಿಗಾಗಿ ಒಂದು ಅರ್ಬನ್ ಸ್ಕಿಲ್ ಮತ್ತು ಇನೋವೇಷನ್ ಹಬ್. ನೋಡಿ, ಈ 3 ನೇರವಾಗಿ ಜನರ ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತೆ: ನೀರು, ರಸ್ತೆ ಮತ್ತು ಉದ್ಯೋಗ. ಇವು ಬರೀ ಗಾಳಿಯಲ್ಲಿ ಹೇಳೋ ಮಾತುಗಳಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಒಂದು ಬಜೆಟ್ ಇದೆ, ಒಂದು ಟೈಮ್ಲೈನ್ ಇದೆ ಮತ್ತು ಜನರಿಗೆ ಅದರಿಂದ ಆಗೋ ಲಾಭ ಏನು ಅಂತಾನೂ ಸ್ಪಷ್ಟವಾಗಿದೆ. ಉದಾಹರಣೆಗೆ 25 ಕೋಟಿ ರೂಪಾಯಿ 2 ವರ್ಷ, ಫಲಿತಾಂಶ 24 ಗಂಟೆ 7 ದಿನ ಕುಡಿಯೋ ನೀರು. ಇದರಿಂದ ಜನರ ಆರೋಗ್ಯ, ಘನತೆ, ಹಣ ಎಲ್ಲವೂ ಉಳಿಯುತ್ತೆ. 15 ಕೋಟಿ ರಸ್ತೆ ಚರಂಡಿಗೆ ಹಾಕಿದ್ರೆ ಜನರಿಗೆ ಸೇಫ್ಟಿ ಸಿಗುತ್ತೆ. 5 ಕೋಟಿಯಲ್ಲಿ ಸ್ಕಿಲ್ ಹಬ್ ಮಾಡಿದ್ರೆ 1500 ಯುವಕರಿಗೆ ಉದ್ಯೋಗ ಸಿಗುತ್ತೆ. ಇದು ಬರೀ ಭರವಸೆ ಅಲ್ಲ, ಇದು ಕಮಿಟ್ಮೆಂಟ್. ಆದ್ರೆ ಒಂದು ಒಳ್ಳೆ ಪ್ಲಾನ್ ಇದ್ರೆ ಮಾತ್ರ ಸಾಕಾಗಲ್ಲ. ಅದನ್ನ ಜನರ ಹೃದಯಕ್ಕೆ ತಲುಪಿಸೋಕೆ ಒಂದು ಪವರ್ಫುಲ್ ಕಥೆ ಬೇಕು, ಒಂದು ನಿರೂಪಣೆ ಬೇಕು. ನಾವು ಅದನ್ನೇ ನಾಯಕತ್ವದ 4 ಮುಖಗಳು ಅಂತ ಕರೆಯೋದು. ಏನದು? ಇದು ನಮ್ಮ ಚತುರ್ಮುಖ ಸಿದ್ಧಾಂತ. ಮೊದಲ ಮುಖ ಶಿವಂದು, ಅಂದ್ರೆ ಆಕ್ರಮಣಕಾರಿ. ಇದರರ್ಥ ಈಗಿನ ಸಿಸ್ಟಮ್ನ ವೈಫಲ್ಯಗಳನ್ನ, ಅದು ಕಲುಷಿತ ನೀರಾಗಿರ್ಲಿ, ಕೆಟ್ಟ ರಸ್ತೆಗಳಾಗಿರ್ಲಿ ಅಥವಾ ಗಲಭೆಗಳಾಗಿರ್ಲಿ, ಯಾವುದೇ ಮುಲಾಜಿಲ್ಲದೆ ಜನರ ಮುಂದೆ ಇಡೋದು. ಎರಡನೇ ಮುಖ ವಿಷ್ಣುವಿನದ್ದು, ಸ್ಥಿರತೆ. ಕಾನೂನು ಸುವ್ಯವಸ್ಥೆ ಸರಿಪಡಿಸಿ ನಂಬಿಕಾರ್ಹ ಸೇವೆಗಳನ್ನು ಕೊಡ್ತೀವಿ ಅಂತ ವಚನ ಕೊಡೋದು. ಇನ್ನು ಮೂರನೇ ಮುಖ ಬ್ರಹ್ಮನದ್ದು, ಸೃಜನಶೀಲತೆ. ಸ್ಮಾರ್ಟ್ ಸಿಟಿ ಟೆಕ್ನಾಲಜಿ, ಡಿಜಿಟಲ್ ಗವರ್ನೆನ್ಸ್, ಈ ತರಹದ ಹೊಸ ಐಡಿಯಾಗಳನ್ನ ಜನರ ಮುಂದಿಡೋದು. ಕೊನೆಯದಾಗಿ 4ನೇ ಮುಖ ದುರ್ಗೆಯದ್ದು, ರಕ್ಷಣೆ. ಸ್ಟ್ರಾಂಗ್ ಪೊಲೀಸ್ ಸಿಸ್ಟಮ್ ಮತ್ತು ಮಹಿಳಾ ಸುರಕ್ಷತಾ ಸೆಲ್ಗಳ ಮೂಲಕ ಪ್ರತಿಯೊಬ್ಬ ನಾಗರಿಕನನ್ನು ರಕ್ಷಣೆ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡೋದು. ಇದು ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕಾನೂನಿನ ರಕ್ಷಣೆ ಕೊಡ್ತೀವಿ ಅನ್ನೋ ಭರವಸೆ. ನೋಡಿ, ಭಾರತದ ಇತ್ತೀಚಿನ ಡೇಟಾ ಪ್ರೊಟೆಕ್ಷನ್ ಕಾನೂನುಗಳು ಕೂಡ ಪ್ರತಿಯೊಬ್ಬರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಮತ್ತು ಸಮ್ಮತಿಯನ್ನ ಗೌರವಿಸಬೇಕು ಅಂತ ಹೇಳುತ್ತೆ. ಆಡಳಿತದಲ್ಲೂ ಅದೇ ಪಾರದರ್ಶಕತೆ ಬೇಕು. ಸರಿ, ಈಗ ಅಂತಿಮ ಸತ್ಯವನ್ನ ಎದುರಿಸಲೇಬೇಕು. ಈಗಿರೋ ದಾರಿಯಲ್ಲೇ ಹೋದ್ರೆ ಮುಂದಿನ ರಿಸಲ್ಟ್ ಏನಾಗುತ್ತೆ ಅಂತ ಊಹಿಸೋದು ಕಷ್ಟವೇನಲ್ಲ. ಇಲ್ಲಿನ ಪ್ರಾತಿನಿಧ್ಯದಲ್ಲಿ ಅಂದ್ರೆ ರೆಪ್ರೆಸೆಂಟೇಷನ್ನಲ್ಲಿ ಒಂದು ಮೂಲಭೂತ ಬದಲಾವಣೆ ಆಗಿಲ್ಲ ಅಂದ್ರೆ ಏನೂ ಬದಲಾಗಲ್ಲ. ನಂಬರ್ಗಳು ಕಠೋರ ಸತ್ಯವನ್ನ ಹೇಳ್ತಿವೆ, ಕೇಳಿ. 2023ರಲ್ಲಿ ಚಾಲೆಂಜರ್ ವೋಟ್ ಶೇರ್ ಕೇವಲ 8.12%. ಸೋಲಿನ ಅಂತರ 62,000ಕ್ಕೂ ಹೆಚ್ಚು ವೋಟುಗಳು. ಮತ್ತು ಅದೇ ಅಭ್ಯರ್ಥಿಯ ರಿಟೇನಬಿಲಿಟಿ ಸ್ಕೋರ್, ಅಂದ್ರೆ ಅವರನ್ನೇ ಮತ್ತೆ ನಿಲ್ಲಿಸಿದರೆ ಗೆಲ್ಲೋ ಸಾಧ್ಯತೆ 100ಕ್ಕೆ ಕೇವಲ 30.
ಇದು ನಮ್ಮ ಆಬ್ಜೆಕ್ಟಿವ್ ಅನಾಲಿಸಿಸ್ನ ಅಂತಿಮ ಕಠೋರ ತೀರ್ಪು. ಹಾಗಾದ್ರೆ ಈ ಎಲ್ಲಾ ಡೇಟಾ ಮತ್ತು ಸ್ಟ್ರಾಟಜಿಯ ಅಂತಿಮ ಗುರಿ ಎಲೆಕ್ಷನ್ ಗೆಲ್ಲೋದು ಮಾತ್ರ ಅಲ್ಲ. ಇದರ ನಿಜವಾದ ಗುರಿ ಆ ಅಭಿವೃದ್ಧಿಯ ಅಂತರವನ್ನ ಮುಚ್ಚಿ ಪ್ರತಿಯೊಬ್ಬರಿಗೂ ಘನತೆಯ ಜೀವನವನ್ನ ಕಟ್ಟಿಕೊಡಬಲ್ಲ ಒಬ್ಬ ಜನಕೇಂದ್ರಿತ ನಾಯಕನನ್ನ ರೂಪಿಸೋದು. ನೀವು ಕೂಡ ಒಬ್ಬ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ಮೂಲಕ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ